ಅಗ್ರ ರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನು ನವಿತಾ ಜೈನ್. ಈಗ ಅಗ್ರ ರಾಷ್ಟ್ರೀಯ ವಾರ್ತೆಯ ಟಾಪ್ ಸ್ಟೋರೀಸ್. ರೈತರ ಸಾಲ ಮನ್ನಾ ಮಾಡುವ ಭರವಸೆಯನ್ನ ಕೊಟ್ಟಿದ್ದ ಮೈತ್ರಿ ಸರ್ಕಾರ ಈಗ ಹಂತ ಹಂತವಾಗಿ ಋಣಮುಕ್ತ ಪತ್ರವನ್ನ ಕೊಡ್ತಾ ಇದೆ. ಪ್ರಾಯೋಗಿಕವಾಗಿ ದೊಡ್ಡಬಳ್ಳಾಪುರ, ಸೇಡಂನಲ್ಲಿ ಋಣಮುಕ್ತ ಪತ್ರವನ್ನ ಕೊಟ್ಟ ಸರ್ಕಾರ ಇವತ್ತು ಬಾಗಲಕೋಟೆಯಲ್ಲಿ ವಿತರಣೆ ಮಾಡಿದೆ. ಇಲ್ಲೊಂದು ಮಾತು ಇಡೀ ರಾಜ್ಯದ ಜನರ ಗಮನ ಸೆಳೆದಿದೆ. ನನ್ನ ಮಗನ ಮೇಲಾಣೆ ಸಾಲ ಮನ್ನಾ ಮಾಡ್ತೀನಿ. ಇವತ್ತು ಈ ಸಾಲ ಮನ್ನಾ ಏನಿದೆ, ಇವತ್ತು ಇರೋ ನನ್ನ ಒಬ್ಬ ಮಗ, ಅವನ ಮೇಲೆ ಹೇಳ್ತಾ ಇದ್ದೇನೆ, ಈ ಸಾಲ ಮನ್ನಾದಲ್ಲಿ ನಿಮಗೆ ನಾನು ಮೋಸ ಮಾಡತಕ್ಕಂತ ಪ್ರಶ್ನೆ ಇದೆ. ಬಾಗಲಕೋಟೆಯ ಕಲಾಭವನದಲ್ಲಿ ಋಣಮುಕ್ತ ಪತ್ರ ವಿತರಿಸಿದ ಸಿಎಂ ಕುಮಾರಸ್ವಾಮಿ ರೈತರ ಸಾಲ ಮನ್ನಾ ವಿಚಾರದಲ್ಲಿ ರೈತರಿಗೆ ಟೋಪಿ ಹಾಕುತ್ತಿದೆ ಅನ್ನೋ ವಿರೋಧ ಪಕ್ಷದ ಆರೋಪಕ್ಕೆ ಉತ್ತರ ಕೊಟ್ಟಿದ್ದಾರೆ. ನನಗಿರೋದು ಒಬ್ಬನೇ ಮಗ, ಅವನ ಮೇಲಾಣೆ ಸಾಲ ಮನ್ನಾ ಮಾಡ್ತೇನೆ. ಸರ್ಕಾರಕ್ಕೂ ಯಾವುದೇ ತೊಂದರೆ ಇಲ್ಲ, ಭಯ ಬೇಡ ಅಂದಿದ್ದಾರೆ. ನಮ್ಮ ರೈತರನ್ನ ಉಳಿಸಬೇಕು ಅಂತಕ್ಕಂಥದ್ದೇ ನಮ್ಮ ನಿಲುವಿಟ್ಟುಕೊಂಡಿದೆ. ನೀವೇನ್ ನಮಗೆ ಶಕ್ತಿ ಕೊಡ್ತೀರಾ, ಶಕ್ತಿ ನಿಮಗೆ ದಾರ ಕೊಡ್ತೀವಿ. ನಿಮ್ಮನ್ನು ಶಾಶ್ವತವಾಗಿ ನೆಮ್ಮದಿಯಿಂದ ಬದುಕ್ತಕ್ಕಂಥ ರೀತಿಯಲ್ಲಿ ಕಾರ್ಯಕ್ರಮ ಕೊಡೋದು ನಮ್ಮ ಜವಾಬ್ದಾರಿ. ವಿಶ್ವಾಸ ಹೇಳಿ, ಅಪನಂಬಿಕೆ ಪಡಬೇಡಿ ನಮಗೆ. ಇವತ್ತು ಈ ಸಾಲ ಮನ್ನಾ ಏನಿದೆ, ಇವತ್ತು ಇರೋ ನನ್ನ ಒಬ್ಬ ಮಗ, ಅವನ ಮೇಲೆ ಹೇಳ್ತಾ ಇದ್ದೇನೆ, ಯಾವುದೇ ಕಾರಣಕ್ಕೂ ಈ ಸಾಲ ಮನ್ನಾದಲ್ಲಿ ನಿಮಗೆ ನಾನು ಮೋಸ ಮಾಡತಕ್ಕಂಥ ಪ್ರಶ್ನೆ ಇದೆ. ಸಂಪೂರ್ಣವಾಗಿ ಎಲ್ಲಾ ಕುಟುಂಬಗಳನ್ನ ಉಳಿಸ್ಕೊಡೋದಷ್ಟೇ ಅಲ್ಲ, ನಿಮ್ಗೆ ಏನು ಸಮಸ್ಯೆ ಆಗಲ್ಲ ನೋಡ್ಕೊತೀವಿ. ನಮ್ಮ ರೈತ ಮಾಡಿರ್ತಕ್ಕಂಥ ಸಾಲವನ್ನ ಇಳಿಸ್ತಕ್ಕಂಥದ್ದು ಹೊರೆ ನಮ್ಮ ಜವಾಬ್ದಾರಿ ಅಂತಕ್ಕಂಥ ಮಾತನ್ನ ಹೇಳಿ. ಇನ್ನು ಸಾಲ ಮನ್ನಾಗೆ ಬೇರೆ ಯಾವುದೇ ಕಂಡೀಷನ್ ಹಾಕಿಲ್ಲ. ಸರ್ಕಾರದ ಯೋಜನೆ ಮಧ್ಯವರ್ತಿಗಳ ಪಾಲಾಗಬಾರದು ಎಂದು ಆಧಾರ್ ಕಾರ್ಡ್ ಮಾಹಿತಿಯನ್ನ ಕೇಳಲಾಗಿತ್ತು. ರಾಜ್ಯದ 44 ಲಕ್ಷ ಕುಟುಂಬಕ್ಕೆ ಸಾಲ ಮನ್ನಾದ ಪ್ರಯೋಜನ ಸಿಗಲಿದೆ ಅಂತ ಸಿಎಂ ಹೇಳಿದ್ರು. ಏನ್ ಯೋಜನೆಗಳನ್ನ ನಿಮಗೆ ನಾನು ತಂದುಕೊಡಬೇಕು. ನಮ್ಮ ರಾಜ್ಯ ಸಂಪದ್ಭರಿತವಾದಂತಹ ರಾಜ್ಯ. ಹಲವಾರು ನಮ್ಮ ರೈತ ಪರವಾದಂತಹ ರೈತರ ಒಂದು ಶಾಶ್ವತವಾದಂತಹ ಬದುಕಿಗೆ ಏನು ಯೋಜನೆ ಕೊಡ್ತೇನೆ, ಅದೆಲ್ಲವನ್ನ ಇವತ್ತು ಘೋಷಣೆ ಮಾಡ್ತಾ ಇದ್ದೇವೆ. ಆ ಘೋಷಣೆ ಕಾರ್ಯರೂಪಕ್ಕೆ ಬರೋದು ಯಾವಾಗ, ನೀವೆಲ್ಲ ನನಗೆ ಸಹಕಾರ ಕೊಡ್ತೀವಿ. ನಾವು ಸರ್ಕಾರದಿಂದ ನಿಮ್ಗೆ ಏನ್ ತಿಳುವಳಿಕೆ ಕೊಡ್ತೀವಿ, ಆ ತಿಳುವಳಿಕೆ ರೂಪದಲ್ಲಿ ನಿಮ್ಮ ಒಂದು ಕೃಷಿ ಪದ್ಧತಿಗಳನ್ನ ಬದಲಾವಣೆ ಮಾಡ್ತೀವಿ. ಇನ್ನು ಬಾಗಲಕೋಟೆಗೆ ತೆರಳುವ ಮುನ್ನ ಹುಬ್ಬಳ್ಳಿಗೆ ಬಂದಿಳಿದ ಸಿಎಂ ನಿನ್ನೆಯಷ್ಟೇ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದ ಬಸವರಾಜ ಹೊರಟ್ಟಿ ಅವರನ್ನ ಜೊತೆಗೆ ಕರೆದುಕೊಂಡು ಹೋದ್ರು. ಈ ಬಗ್ಗೆ ಬಾಗಲಕೋಟೆಯಲ್ಲಿ ಪ್ರಶ್ನಿಸಿದ್ರೆ ನನ್ನನ್ನ ಯಾಕೆ ಕೇಳ್ತೀರಿ, ಹೊರಟ್ಟಿ ಅವ್ರನ್ನೇ ಕೇಳಿ ಅಂದ್ರು. ಅದು ನನಗೆ ಅವ್ರನ್ನ ಕೇಳಿ, ಹೊರಟ್ಟಿ ಅವರು ಯಾವಿದೆ ಅವ್ರನ್ನ ಕೇಳ, ಅದು ನನಗೆ ಅವ್ರನ್ನ ಕೇಳಿ, ಹೊರಟ್ಟಿ ಅವರು ಯಾವಿದೆ ಅವ್ರನ್ನ ಕೇಳ. ಇನ್ನು ಉತ್ತರ ಕರ್ನಾಟಕದ ಕಡೆಗೆ ಹೆಚ್ಚು ಸಮಯ ಕೊಡಲು ನಿರ್ಧಾರ ಮಾಡಿದ್ದು. ಯಾವುದೇ ಬ್ಯಾಂಕ್ನವರು ನಿಮ್ಗೆ ನೋಟಿಸ್ ಕೊಟ್ರೆ ಹೆದರಬೇಡಿ, ನಾವಿದ್ದೇವೆ ಅಂತ ಅನ್ನದಾತನಿಗೆ ಧೈರ್ಯವನ್ನ ತುಂಬುವ ಕೆಲಸವನ್ನ ಮಾಡಿದ್ದಾರೆ. ಬಾಗಲಕೋಟೆಯಿಂದ ರಾಜಪ್ಪ ಬನ್ನಿದಿನಿ ಜೊತೆ ಪರಶುರಾಮ್, ತಹಶೀಲ್ದಾರ್, ಹುಬ್ಬಳ್ಳಿ. ರಾಜ್ಯ ಸಚಿವ ಸಂಪುಟ ಪುನಾರಚನೆ ಆಯಿತು. ಬಂಡಾಯಗಾರರು ಸಮಾಧಾನ ಆಗ್ತಾರೆ ಅನ್ಕೊಂಡ್ರೆ ಬಂಡಾಯ ನಿಲ್ಲುವ ಲಕ್ಷಣನೇ ಕಾಣ್ತಾ ಇಲ್ಲ. ಖಾತೆ ಹಂಚಿಕೆಯಲ್ಲಿ ಅಸಮಾಧಾನ ಜೋರಾಗಿದೆ. ಜೊತೆಗೆ ನಿಗಮ ಮಂಡಳಿ ವಿಚಾರದಲ್ಲೂ ಅಸಮಾಧಾನ ಭುಗಿಲೆದ್ದಿದೆ. ಸಂಪುಟ ವಿಸ್ತರಣೆ ಆದ ಬಳಿಕ ಗೊಂದಲಗಳು ಬಗೆಹರಿದು ಸರ್ಕಾರ ಸುಗಮವಾಗಿ ಸಾಗುತ್ತೆ ಅನ್ನೋ ನಂಬಿಕೆ ಹುಸಿಯಾಗಿದೆ. ಖಾತೆ ಹಂಚಿಕೆಯ ಬಳಿಕ ಕಾಂಗ್ರೆಸ್ನಲ್ಲಿ ಬಂಡಾಯ, ಅಸಮಾಧಾನ ಜೋರಾಗಿದೆ. ಯಾರಿಗೆ ಯಾವ ಖಾತೆ ಅಂತ ನೋಡೋದಾದ್ರೆ, ಡಾಕ್ಟರ್ ಜಿ ಪರಮೇಶ್ವರ್ ಬೆಂಗಳೂರು ಅಭಿವೃದ್ಧಿ, ಸಂಸದೀಯ ವ್ಯವಹಾರ, ಕಾನೂನು ಮತ್ತು ಸಂಸದೀಯ ಖಾತೆ, ಐಟಿ-ಬಿಟಿ, ವಿಜ್ಞಾನ ಮತ್ತು ತಂತ್ರಜ್ಞಾನ. ಡಿಕೆ ಶಿವಕುಮಾರ್ ಜಲಸಂಪನ್ಮೂಲ, ಕನ್ನಡ ಸಂಸ್ಕೃತಿ, ವಾರ್ತಾ ಇಲಾಖೆ. ಎಂಬಿ ಪಾಟೀಲ್ಗೆ ಗೃಹ ಖಾತೆ. ಸತೀಶ್ ಜಾರಕಿಹೊಳಿ ಅರಣ್ಯ ಮತ್ತು ಪರಿಸರ ಇಲಾಖೆ. ಎ ತುಕಾರಾಂ ವೈದ್ಯಕೀಯ ಶಿಕ್ಷಣ. ಪರಮೇಶ್ವರ್ ನಾಯ್ಕ್ ಮುಜರಾಯಿ ಮತ್ತು ಕೌಶಲ್ಯಾಭಿವೃದ್ಧಿ. ರಹೀಂ ಖಾನ್ ಅವರಿಗೆ ಯೋಜನಾ ಮತ್ತು ಕ್ರೀಡಾ ಖಾತೆ. ಆರ್ಬಿ ತಿಮ್ಮಾಪುರ ಬಂದರು ಮತ್ತು ಒಳನಾಡು ಸಾರಿಗೆ ಖಾತೆ, ಅದೇ ರೀತಿಯಾಗಿ ಸಕ್ಕರೆ ಖಾತೆ. ನೂತನ ಸಚಿವರ ಖಾತೆ ಹಂಚಿಕೆ ವೇಳೆ ಕೆಲವು ಬದಲಾವಣೆ ಮಾಡಿದ್ದು, 2 ಖಾತೆ ಹೊಂದಿದ್ದ ಜಯಮಾಲಾ ಅವರಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವಾಪಸ್ ಪಡೆದು ಡಿಕೆಶಿಗೆ ನೀಡಲಾಗಿದೆ. ಪರಮೇಶ್ವರ್ ಬಳಿ ಇದ್ದ ಗೃಹ ಖಾತೆ ಕಿತ್ತುಕೊಂಡು ಸಂಸದೀಯ ಮತ್ತು ಐಟಿ-ಬಿಟಿ ಖಾತೆ ಕೊಟ್ಟು ಸಮಾಧಾನ ಮಾಡುವ ಯತ್ನ ಮಾಡಲಾಗಿದೆ. ಡಿಕೆಶಿ ಬಳಿ ಇದ್ದ ವೈದ್ಯಕೀಯ ಖಾತೆ ತುಕಾರಾಂಗೆ ಹೋಗಿದ್ದು, ಬಳ್ಳಾರಿ ಉಸ್ತುವಾರಿಯಿಂದಲೂ ಕೂಡ ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಈ ಬಗ್ಗೆ ಮಾತನಾಡಿದ ಸಿಎಂ, ಕಾಂಗ್ರೆಸ್ ನಾಯಕರು ಪಟ್ಟಿ ಕಳಿಸಿದ್ದಾರೆ, ರಾಜ್ಯಪಾಲರಿಗೆ ಕಳಿಸ್ತೇನೆ ಎಂದಿದ್ದಾರೆ.
ಇನ್ನು ಡಿಸಿಎಂ ಹುದ್ದೆ ಜೊತೆಗೆ ಗೃಹ ಖಾತೆ ಇದ್ರೇನೆ ಅದಕ್ಕೆ ಬೆಲೆ ಮತ್ತು ಗೌರವ. ಆದ್ರೆ ಅದೇ ಇಲ್ಲ ಅಂದಮೇಲೆ ಡಿಸಿಎಂ ಹುದ್ದೆಯಾದ್ರೂ ಯಾಕೆ ಬೇಕು ಅಂತ ಪರಮೇಶ್ವರ್ ತಮ್ಮ ಆಪ್ತರ ಬಳಿ ಅಸಮಾಧಾನ ಹೊರಹಾಕಿದ್ದಾರೆ ಎನ್ನಲಾಗಿದೆ. ಇದೇ ಕಾರಣದಿಂದ ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆಗೆ ಗೈರಾಗಿದ್ರು ಎನ್ನಲಾಗಿದೆ. ಇನ್ನು ಸರ್ಕಾರದಿಂದ ಪಟ್ಟಿ ಬಿಡುಗಡೆ ಆಗುವ ಮೊದಲೇ ಪಟ್ಟಿ ರಿಲೀಸ್ ಮಾಡಿದ ವೇಣುಗೋಪಾಲ್ ನಡೆಗೆ ಹಿರಿಯ ನಾಯಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ. ಸಂಪುಟ ಬಳಿಕ ನಿಗಮ ಮಂಡಳಿ ನೇಮಕದಲ್ಲೂ ಕೂಡ ಅಸಮಾಧಾನ ಹೊಗೆಯಾಡಿದ್ದು, ಮಾಲಿನ್ಯ ಮಂಡಳಿ ಅಧ್ಯಕ್ಷ ಸ್ಥಾನ ಡಾಕ್ಟರ್ ಸುಧಾಕರ್ ಅವರ ಕೈ ತಪ್ಪಲಿದೆ ಎನ್ನಲಾಗಿದೆ. ದೇವೇಗೌಡರ ಸಂಬಂಧಿ ರಂಗಪ್ಪ ಅವರಿಗೆ ನೀಡುವ ಉದ್ದೇಶದಿಂದ ಸಿಎಂ ತಪ್ಪಿಸಿದ್ದಾರೆ ಅನ್ನೋ ಆರೋಪವೂ ಕೇಳಿ ಬಂದಿದೆ. ಶ್ರೀನಿವಾಸ್ ಹಳಕಟ್ಟಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೇವಲ ಹೆಸರಿಗೆ ಮಾತ್ರ, ಯಾಕಂದ್ರೆ ಈಗ ಯಾವುದೇ ರೀತಿಯ ಕೆಲಸಗಳು ಆಗುವುದಿಲ್ಲ. ಯಾಕಂದ್ರೆ ಸಿಎಂ ಕುಮಾರಸ್ವಾಮಿ ಅವರ ಸೈನ್ ಬೇಕಾಗುತ್ತೆ. ಆದ್ರೆ ಅವರು ಸಿಂಗಾಪುರಕ್ಕೆ ಹೋಗ್ತಾ ಇರೋದ್ರಿಂದ ಜನವರಿ 2ರವರೆಗೂ ಕೂಡ ಕಾಯಲೇಬೇಕಾಗತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಸಚಿವ ಸಂಪುಟ ಪುನಾರಚನೆ ಬಳಿಕ ನಾಪತ್ತೆ ಆಗಿರುವ ರಮೇಶ್ ಜಾರಕಿಹೊಳಿ ಇನ್ನೂ ಕೂಡ ಪತ್ತೆ ಆಗಿಲ್ಲ. ಕಾಂಗ್ರೆಸ್ ನಾಯಕರು ಕಣ್ಣಿಗೆ ಎಣ್ಣೆ ಬಿಡ್ಕೊಂಡು ಹುಡುಕಾಡ್ತಿದ್ದಾರೆ. ಆದ್ರೆ ಫೋನ್ಗೂ ಸಿಗ್ತಿಲ್ಲ, ನೇರವಾಗಿಯೂ ಸಿಗ್ತಿಲ್ಲ. ಬೆಳಗಾಂದಲ್ಲಿ ಇದಾರೆ, ಫೋನು ಸಿಗ್ತಾ ಇಲ್ಲ ಅಷ್ಟೇ, ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಮಾತಾಡ್ತೀನಿ, ಅವ್ರೆಲ್ಲೂ ಹೋಗಲ್ರಿ. ಕಾಂಗ್ರೆಸ್ ಮ್ಯಾನ್ ಎಲ್ಲೋಯ್ತಾರೆ ಅವರು. ಸ್ವಲ್ಪ ಅಸಮಾಧಾನ ಇದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಮಾತ್ರ ರಮೇಶ್ ಜಾರಕಿಹೊಳಿ ಎಲ್ಲೂ ಹೋಗಲ್ಲ, ಹಿ ಈಸ್ ಎ ಕಾಂಗ್ರೆಸ್ ಮ್ಯಾನ್ ಅಂದಿದ್ದಾರೆ. ಆದ್ರೆ ಒಳಗಿಂದೊಳಗೆ ಹುಡುಕಾಟ ಮಾತ್ರ ನಿಂತಿಲ್ಲ. ಪ್ರತಿ ಶುಕ್ರವಾರ ಕೊಲ್ಹಾಪುರ ಮಹಾಲಕ್ಷ್ಮಿ ದರ್ಶನ ಬರ್ತಾ ಇದ್ದ ಬೆಳಗಾವಿಯ ಸಾಹುಕಾರ್ ರಮೇಶ್ ಜಾರಕಿಹೊಳಿ ಇವತ್ತು ಗೈರಾಗಿದ್ದು ಕಾಂಗ್ರೆಸ್ ನಾಯಕರಿಗೆ ತಲೆನೋವು ತರಿಸಿದೆ. ನಿನ್ನೆ ರಾತ್ರಿ ದಿಢೀರಂತ ರಮೇಶ್ ಅವರ ಗೋಕಾಕ್ ನಿವಾಸಕ್ಕೆ ಭೇಟಿ ಕೊಟ್ಟ ಸಚಿವ ಸತೀಶ್ ಜಾರಕಿಹೊಳಿ ಆಪ್ತರೊಂದಿಗೆ ಸಹೋದರ ರಮೇಶ್ ಬಗ್ಗೆ ವಿಚಾರಿಸಿದ್ರು. ಎಲ್ಲಿದ್ದಾರೆ ಸರ್ ರಮೇಶ್ ಜಾರಕಿಹೊಳಿ ಅಂದ್ರೆ, ನಾವು ಕೂಡ ಹುಡುಕ್ತಾ ಇದ್ದು ನಮ್ಮ ಕೈಗೂ ಸಿಗ್ತಾ ಇಲ್ಲ, ಅವರು ಸ್ವಲ್ಪ ಹಠವಾದಿ ಅಂದಿದ್ದಾರೆ. ಇನ್ನು ನಮಗೂ ಕೂಡ ಸಿಕ್ಕಿಲ್ಲ. ಅವರ ಬಂದ್ಮ್ಯಾಗ ಮಾತಾಡ್ತೀವಿ. ಈಗಾಗಲೇ ಅವರು ಕೂಡ ಸಂಪರ್ಕ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ನಮಗೂ ಕೂಡ ಸಿಕ್ಕಿಲ್ಲ. ಇಲ್ಲಿ ಬಂದ್ಮ್ಯಾಗೆ ಇವತ್ತು ನಾಳೆ ಬಂದ್ಮ್ಯಾಗ ಮಾತಾಡ್ತೀವಿ. ಅವ್ರು ಕಾಂಗ್ರೆಸ್ನಲ್ಲಿ ಇರ್ತಾರೆ, ನಮ್ಮವರೇ ಇಲ್ಲಿ ಇರ್ತಾರೆ, ಅಷ್ಟು ಮಾತ್ರ ಹೇಳ್ಬಲ್ಲ. ಹಠ ಅಂತ ಇದ್ದೇ ಅದು ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ, ಹಠವಾದಿ ಇದಾನೆ ಇಲ್ಲ ಅಂತ ಹೇಳಕ್ಕಾಗಲ್ಲ. ಆದ್ರೂ ಕೂಡ ಪಕ್ಷದ ದೃಷ್ಟಿಯಿಂದ ನಾವೆಲ್ಲ ಹೊಂದಾಣಿಕೆ ಆಗಲೇಬೇಕಾಗ್ತದೆ. ಇನ್ನು ದೆಹಲಿಗೆ ಭೇಟಿ ಕೊಟ್ಟಿದ್ದು ಬಿಎಸ್ ಯಡಿಯೂರಪ್ಪ ಜೊತೆಗೆ ಅಮಿತ್ ಶಾ ಜೊತೆ ಭೇಟಿ ಮಾಡ್ತಾರೆ ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ಆದರೆ ರಮೇಶ್ ಜಾರಕಿಹೊಳಿ ನನ್ನ ಸಂಪರ್ಕದಲ್ಲಿಲ್ಲ, ಅವರ ಮುಖವನ್ನೇ ನೋಡಿಲ್ಲ ಅಂದಿದ್ದಾರೆ ಬಿಎಸ್ವೈ. ಇದುವರೆಗೆ ನಾನು ರಮೇಶ್ ಜಾರಕಿಹೊಳಿ ಮುಖ ನೋಡಿಲ್ಲ, 1 to 1 ನಾವು ಮಾತನೇ ಆಡಿಲ್ಲ. ಗೊತ್ತಾಯ್ತಾ? ಯಾರು ನಮ್ಮ ಸಂಪರ್ಕ ಮಾಡಿಲ್ಲ. ಇವರು ಇಲ್ದ್ರೆ ನನಗೇನು ಭಯ ಏನು ನಿಮ್ಮ ಹತ್ರ ಹೇಳಕ್ಕೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಒಟ್ಟಾರೆ ರಮೇಶ್ ಜಾರಕಿಹೊಳಿ ಅವರ ನಡೆ ಈಗ ಇನ್ನೂ ಕೂಡ ಆತಂಕಕ್ಕೆ ಕಾಂಗ್ರೆಸ್ಗೆ ಕಾರಣ ಆಗಿದೆ. ಇನ್ನೊಂದು ಕಡೆ ನಿಗೂಢ ಕೂಡ ಆಗಿದೆ. ಇನ್ನು ಸಚಿವ ಸಂಪುಟ ಪುನಾರಚನೆ ಬಳಿಕ ಕಾಂಗ್ರೆಸ್ನಲ್ಲಿ ಅಷ್ಟೇ ಅಲ್ಲ, ಮಿತ್ರ ಪಕ್ಷ ಜೆಡಿಎಸ್ ಅಲ್ಲೂ ಅಪಸ್ವರ ಕೇಳಿ ಬಂದಿದೆ. ಪರಮೇಶ್ವರ್ ಪರ ಬ್ಯಾಟ್ ಬೀಸಿರುವ ಎಚ್ಡಿ ರೇವಣ್ಣ ದಲಿತ ನಾಯಕರಿಂದ ಗೃಹ ಖಾತೆ ವಾಪಸ್ ಪಡೆದಿದ್ದು ಸರಿಯಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಸವಾರಿ ಬಗ್ಗೆ ಕೂಡ ಗುಡುಗಿದ್ದಾರೆ. ಮಾಜಿ ಸಚಿವ ಬಸವರಾಜ ಹೊರಟ್ಟಿ ಬಳಿಕ ಎಚ್ಡಿ ರೇವಣ್ಣ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಾರೆ. ನನ್ನ ಹಸ್ತಕ್ಷೇಪದಿಂದ ಬೇಸತ್ತು ಪರಮೇಶ್ವರ್ ಅವರಿಂದ ಗೃಹ ಖಾತೆ ವಾಪಸ್ ಪಡೆದಿಲ್ಲ, ಹಾಗೇನಾದ್ರೂ ಇದ್ರೆ ಬಹಿರಂಗ ಮಾಡಲಿ ಎಂದು ಸವಾಲು ಹಾಕಿದ್ದಾರೆ. ಜೊತೆಗೆ ಕಾಂಗ್ರೆಸ್ನವರು ನನ್ನ ಮೇಲೆ ಸವಾರಿ ಮಾಡಿದ್ರೆ ಸುಮ್ಮನಿರಲ್ಲ, ಮಂತ್ರಿಗಿರಿಗೆ ನಾನು ಹೆದರಲ್ಲ, ಎಸೆದು ಹೋಗ್ತೇನೆ ಎಂದು ಗುಡುಗಿದ್ದಾರೆ. ಜೊತೆಗೆ ಗೃಹ ಖಾತೆಯನ್ನ ದಲಿತ ನಾಯಕನಿಂದ ವಾಪಸ್ ಪಡೆಯಬಾರದಿತ್ತು ಎಂದಿದ್ದಾರೆ. ಆ ಸೆಂಟ್ ನಡ್ಸೋಕೋರು ಕಾಂಗ್ರೆಸ್ ಯಾವತ್ತಾರು ಒಂದಿನ 7 ತಿನ್ನೋ ಕಾಲ ಬರುತ್ತೆ ಅಷ್ಟೇ. ಈ ದಿನ ಬೆಳಗ್ಗೆ ಸಾಯಂಕಾಲ ಈ ಥರ ಟಿವಿ ನಾವೇನು ಹೆದರಿಕೊಂಡು ಓಡೋಯ್ತೇನೆ ಅಂತ ತಿಳ್ಕೊಬೇಡಿ. ನಾನೇನು ಈ ಮಂತ್ರಿಗಿರಿಗೆ ಇಟ್ಕೊಂಡು ಕೂತಾನಲ್ಲ, ನಾನು ತಲೆ ಕೇರ್ಕೊಂಡು ಬೆಳಗ್ಗೆ ಸಾಯಂಕಾಲ ಟಿವಿನಲ್ಲಿ ಹಾಕಿಸ್ಕೊಂಡು ಕೂತ್ಕೊಂಡ್ರೆ ಯಾರು ಹಾಕಿಸ್ಕೊತಾರೆ ಹೇಳಿ, ಬಹಿರಂಗ ಹೇಳಕ್ ಹೇಳ್ರಿ. ಇನ್ನು ಇಂಗ್ಲಿಷ್ ಶಾಲೆ ಆರಂಭಕ್ಕೆ ಸಿದ್ದರಾಮಯ್ಯ ವಿರೋಧಿಸಿದ ಬಗ್ಗೆ ಮಾತನಾಡಿರುವ ಎಚ್ಡಿ ರೇವಣ್ಣ, ಉಳ್ಳವರ ಮಕ್ಕಳು ಮಾತ್ರ ಇಂಗ್ಲಿಷ್ ಶಾಲೆಯಲ್ಲಿ ಓದಬೇಕು, ಬಡವರ ಮಕ್ಕಳು ಕನ್ನಡ ಶಾಲೆಯಲ್ಲಿ ಓದಬೇಕಾ ಎಂದು ಟಾಂಗ್ ಕೊಟ್ಟಿದ್ದಾರೆ. ರೇವಣ್ಣನ ಮಕ್ಕಳು ಯಾರ್ಯಾರು ದೊಡ್ಡವ್ರ ಮಕ್ಕಳೆಲ್ಲ ಇಂಗ್ಲಿಷ್ ಶಾಲೆಯಲ್ಲಿ ಓದಬೇಕು, ಪಟ್ಗಿಟ್ಟಿಲ್ದ ಹೋದ್ರ ಮಕ್ಳು ಎಲ್ಲಿ ಓದ್ಬೇಕ್ರಿ? ನಾನು ನೋಡ್ರಿ, ಅದಕ್ಕೆ ನಾನು ಸಿದ್ದರಾಮಯ್ಯರಿಗೆ ಮನವಿ ಮಾಡೋದಿಷ್ಟೇ. ಸಿದ್ದರಾಮಯ್ಯ ಹತ್ರ ನಾನೇ ಹೋಗಿ ಮಾತಾಡ್ತೀನಿ, ಇಂಗ್ಲಿಷ್ ಶಾಲೆ ಬೇಕು, ಬಡವರ ಮಕ್ಕಳು ಓದಬೇಕು. ನಾನು ಯಾರು ಬೇಕು ಎಲ್ಲರೂ ಪಾಪ ಯಾರ್ಯಾರ ಮಕ್ಕಳು ಆಯ್ತಲ್ಲ ಸ್ವಾಮಿ, ಕನ್ನಡಕ್ಕೆ ಹೋರಾಟ ಮಾಡೋರ ಮಕ್ಕಳೆಲ್ಲ ಎಲ್ಲಿ ಓದ್ತಾವ್ರು ಕೇಳ್ಕೆ ಬನ್ನಿ. ರೇವಣ್ಣ ಮಾತಿಗೆ ಹುಬ್ಬಳ್ಳಿಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿರುವ ಸಿದ್ದರಾಮಯ್ಯ, ಪರಮೇಶ್ವರ್ ಅವರನ್ನ ಉಪಮುಖ್ಯಮಂತ್ರಿ ಮಾಡಿ ಎಂದು ಒತ್ತಾಯಿಸಿದ್ದೇ ನಾನು.
ಗೃಹ ಖಾತೆ ಬದಲಾಯಿಸಿದ್ದು ಹೈಕಮಾಂಡ್ ಎಂದಿದ್ದಾರೆ. ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗ್ಬೇಕು ಪರಮೇಶ್ವರ್ ಅಂತ ಒತ್ತಾಯ ಮಾಡಿದವನೇ ನಾನು ಯಾರಿಗೆ ಕೊಡಕ್ಕೆ ಹೈಕಮಾಂಡ್ನವ್ರು ತೀರ್ಮಾನ ಮಾಡೋದು. ಜಿ ಪರಮೇಶ್ವರ್ ದಲಿತ ಎನ್ನುವ ಕಾರಣಕ್ಕೆ ಕಾಂಗ್ರೆಸ್ನಲ್ಲಿ ತುಳಿಯಲಾಗುತ್ತಿದೆ ಎಂದು ಹೇಳಿರುವ ರೇವಣ್ಣ ಹೇಳಿಕೆಗೆ ರೇವಣ್ಣ ಹಂಗನ್ನ ಎಂದು ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ಯಾರು ಮಾಡ್ತಾ ಇರೋರು ಯಾರ್ರಿ? ಎಚ್ ಡಿ ರೇವಣ್ಣ ಹೇಳದ್ನ ಏನಂತ ತುಳಿಯುವಂತ ಕೆಲಸ ಕಾಂಗ್ರೆಸ್ ಅಲ್ಲಿ ಆಗ್ತಾ ಇದೆ. ಅವ್ರ ಹೇಳಿಕೆಯನ್ನ ಸಹಿಸೋಕ್ ಆಗ್ತಾ ಇಲ್ಲ ಕಾಂಗ್ರೆಸ್ನವರಿಂದ. ಅದಕ್ಕಾಗಿ ಗೃಹ ಖಾತೆಯನ್ನ ಅವರಿಂದ ಕೊಳ್ಳಲಾಗಿದೆ. ನನ್ನಿಲ್ಲ ಅಂತ ಹೇಳಿದನ. ರೇವಣ್ಣ ಇಷ್ಟೆಲ್ಲ ಮಾತನಾಡಿರೋದನ್ನ ನೋಡ್ತಿದ್ರೆ ಮೈತ್ರಿ ಪಕ್ಷದಲ್ಲಿ ಗೊಂದಲಗಳು ಶುರುವಾಗಿದ್ಯಾ ಅನ್ನೋ ಅನುಮಾನ ಮೂಡಿಸುತ್ತಿದೆ. ಬೆಂಗಳೂರಿನಿಂದ ಜನಾರ್ದನ್ ಹೆಬ್ಬಾರ್ ಜೊತೆ ಪರಶುರಾಮ್ ತಹಶೀಲ್ದಾರ್, ಹುಬ್ಬಳ್ಳಿ. ಹೊಸ ವರ್ಷಕ್ಕೆ ಬಸ್ ಪ್ರಯಾಣ ದರ ಏರಿಕೆ ಮಾಡುವ ಮೂಲಕ ಶಾಕ್ ನೀಡೋದಕ್ಕೆ ಸರ್ಕಾರ ಸಜ್ಜಾಗಿದೆ. ಬಸ್ ಪ್ರಯಾಣ ದರ ಏರಿಕೆ ಬಗ್ಗೆ ಮಂಡ್ಯದಲ್ಲಿ ಮಾತನಾಡಿರುವ ಸಾರಿಗೆ ಸಚಿವ ಡಿಸಿ ತಮ್ಮಣ್ಣ, ರಾಜ್ಯದಲ್ಲಿ ಬಸ್ ಪ್ರಯಾಣ ದರ ಏರಿಸಲು ಪ್ರಸ್ತಾವನೆ ಸಲ್ಲಿಸಲಾಗಿದೆ ಅಂತ ಹೇಳಿದ್ದಾರೆ. 18% ಹೆಚ್ಚಿಸಲು ಪ್ರಸ್ತಾವನೆ ಸಲ್ಲಿಸಲಾಗಿದ್ದು ಅಂತಿಮವಾಗಿ ಮುಖ್ಯಮಂತ್ರಿಗಳು ಈ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ ಅಂತ ಹೇಳಿದ್ದಾರೆ. ಇವಾಗಲೂ ಕೂಡ ಇವತ್ತು ಡೀಸೆಲ್ ಬೆಲೆ 65 ರೂಪಾಯಿಗೂ ಹೆಚ್ಚಿದೆ ಲೀಟರ್ಗೆ. ಅಂದರೆ 53 ರೂಪಾಯಿಗೂ 65 ರೂಪಾಯಿಗೂ ಇವತ್ತು 12 ರೂಪಾಯಿ ಒಂದು ಲೀಟ್ರಿಗೆ ಹೆಚ್ಚುವರಿಯಾಗೇ ಇದೆ. ಅದರಿಂದ ಮುಖ್ಯಮಂತ್ರಿಗಳು ಅವರ ವಿವೇಚನೆಯಲ್ಲಿ ಎಷ್ಟು ಇನ್ಕ್ರೀಸ್ ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡಲಿ ಅಂತೇಳಿ ಬೋರ್ಡ್ನಲ್ಲಿ ನಮ್ಮ ಎಲ್ಲ ಎಂಡಿಗಳು ಪ್ರಸ್ತಾಪ ಮಾಡಿದ್ರು. ಮತ್ತು ನೌಕರರ ಸಾರಿಗೆ ಸಂಬಳ ಜಾಸ್ತಿ ಆಗ್ತಾಯಿದೆ. ಅವರಿಗೆ ಕೊಡುವಂಥ ಡಿ ಎ ಇರ್ಬೋದು, ಮತ್ತು ಇನ್ನು ಕೆಲವು ಸವಲತ್ತುಗಳಿಗೆ 2019ರ ಅವಧಿಯಲ್ಲಿ ಇನ್ನೂ ಹೆಚ್ಚುವರಿ ಹೊರೆ ಬೀಳ್ತದೆ. ಅದರಿಂದ ಇವಾಗಲೇ ಬಸ್ ದರ ಜಾಸ್ತಿ ಮಾಡಬೇಕು ಅಂತೇಳಿ ಬೋರ್ಡ್ನಲ್ಲಿ ಎಂಡಿಗಳು ಪ್ರಸ್ತಾಪ ಮಾಡಿದ್ರು. ಅದರಲ್ಲಿ ಮುಖ್ಯಮಂತ್ರಿಗಳಿಗೆ ಇವಾಗ ಪ್ರಸ್ತಾವವನ್ನು ಕಳಿಸ್ಕೊಡ್ತಾ ಇದೆ. ಇದು ಪರಿಶೀಲನೆ. ತುಮಕೂರಿನ ಸಿದ್ದಗಂಗಾ ಮಠದ ಹಿರಿಯ ಸ್ವಾಮೀಜಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಆರೋಗ್ಯವಾಗಿದ್ದಾರೆ. ಚೆನ್ನೈನಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಮಠಕ್ಕೆ ಮರಳಿದ ದೇವರಿಗೆ ನಿನ್ನೆ ಸಂಜೆ ಕಫ ಕಟ್ಟಿಕೊಂಡು ಉಸಿರಾಟದಲ್ಲಿ ಏರುಪೇರಾಗಿತ್ತು. ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಯ ವೈದ್ಯರು ಬಂದು ಕಫ ಕ್ಲಿಯರ್ ಮಾಡಿದ್ದು ಶ್ರೀಗಳು ಈಗ ಆರೋಗ್ಯವಾಗಿದ್ದಾರೆ. ಇವತ್ತು ಮಠಕ್ಕೆ ನಿರ್ಮಲಾನಂದ ಸ್ವಾಮೀಜಿ ಭೇಟಿ ಕೊಟ್ಟು ಶ್ರೀಗಳ ಆರೋಗ್ಯ ವಿಚಾರಿಸಿದ್ರು. ಶಿವಕುಮಾರ ಸ್ವಾಮೀಜಿ ನಿರ್ಮಲಾನಂದನಾಥ ಶ್ರೀಗಳನ್ನ ಯಾವಾಗ ಬಂದ್ರಿ, ಚೆನ್ನಾಗಿದ್ದೀರಾ, ಇನ್ನೂ ಸ್ವಲ್ಪ ಕಾಲ ಇದ್ದು ಪ್ರಸಾದ ಸೇವಿಸಿ ಹೋಗಿ ಅಂತ ಲವಲವಿಕೆಯಿಂದಲೇ ಮಾತನಾಡಿಸಿದ್ರಂತೆ. ಹಾಸ್ಪಿಟಲ್ ಇದ್ದಾಗಲೂ ಕೂಡ ನಾವು ನೋಡಿದ್ವಿ. ನಾವು ನೋಡಿದ ಸಂದರ್ಭದಲ್ಲಿ ಪೂಜ್ಯ ಸ್ವಾಮೀಜಿಯವರು ತುಂಬ ಗೆಲುವಾಗಿದ್ದಾರೆ. ಎಲ್ಲ ಪ್ಯಾರಾಮೀಟರ್ಸ್ಗಳು ಕೂಡ ನಾರ್ಮಲ್ ಆಗಿದೆ. ಪಲ್ಸ್ ರೇಟು, ಆಕ್ಸಿಜನ್ ಸ್ಯಾಚುರೇಷನ್, BP, ಎವ್ರಿಥಿಂಗ್ ಇಸ್ ಕ್ವೈಟ್ ನಾರ್ಮಲ್. ನಮಗೂ ಕೂಡ ಚೆನ್ನಾಗಿ ಮಾತನಾಡಿಸಿದ್ರು. ಪ್ರಸಾದ ಮಾಡ್ಕೊಂಡು ಹೋಗಿ ಅಂತಂದರು. ನೀವು ಸ್ವಲ್ಪ ಹೊತ್ತು ಇದ್ದು ಹೋಗಿ ಅಂತೇಳಿ. ಯಾವಾಗ ಬಂದ್ರಿ, ಚೆನ್ನಾಗಿದ್ದೀರಾ ಹಾಗೆ ಅಂತ. ತಾವು ಹೇಗಿದ್ದೀರಿ ಸ್ವಾಮಿ? ನಾನು ಚೆನ್ನಾಗಿದ್ದೀನಿ. ರಾಜ್ಯ ಸರ್ಕಾರದ ವಿರುದ್ಧ ಮೋದಿ ವಾಗ್ದಾಳಿಯನ್ನ ಕೂಡ ಮಾಡಿದ್ದಾರೆ. ಅಭಿವೃದ್ಧಿ ಇಲ್ಲದ ಭ್ರಷ್ಟಾಚಾರ ಅಷ್ಟೇ ಅಂತ ಹೇಳಿದ್ದಾರೆ. ಅದರಲ್ಲೂ ಕೂಡ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಮೋದಿ ವಾಗ್ದಾಳಿಯನ್ನ ಕೂಡ ಮಾಡಿರೋದು. ಈಗಾಗಲೇ ಅಭಿವೃದ್ಧಿ ಇಲ್ಲದ ಭ್ರಷ್ಟಾಚಾರ ಅಷ್ಟೇ ಅದರಲ್ಲಿ ಆಸಕ್ತಿ ಇರೋದು ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಬೂತ್ ಮಟ್ಟದ ಕಾರ್ಯಕರ್ತರ ಜೊತೆಗಿನ ಸಂವಾದದಲ್ಲಿ ಕೆಎಲ್ಇ ಜೀರಿಗೆ ಸಭಾಭವನದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ನೂರಾರು ಬಿಜೆಪಿ ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದರು. ಬೂತ್ ಮಟ್ಟದ ನೂರಾರು ಬಿಜೆಪಿ ಕಾರ್ಯಕರ್ತರು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿರುವಂತಹ ಒಂದು ವಿಡಿಯೋ ಕಾನ್ಫರೆನ್ಸ್ ನ ಸಂವಾದದಲ್ಲಿ ಪಾಲ್ಗೊಂಡಿದ್ರು. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ನಮ್ಮ ವಾಗ್ದಾಳಿಯನ್ನ ಮಾಡಿದ್ದಾರೆ. are also suffering because of the neglect of the state government. But the people of Karnataka and people of India are watching them and their actions. The people will soon teach them a lesson for the misgovernance.
ತೆಲುಗು ಚಿತ್ರರಂಗದ ಸೂಪರ್ ಸ್ಟಾರ್ ಮಹೇಶ್ ಬಾಬು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸೇವಾ ತೆರಿಗೆ ಪಾವತಿ ಮಾಡದ ಹಿನ್ನೆಲೆಯಲ್ಲಿ ಮಹೇಶ್ ಬಾಬು ಅವರ ಬ್ಯಾಂಕ್ ಖಾತೆಗಳು ಸೀಸ್ ಆಗಿದೆ. 2007-8 ಅವಧಿಯಲ್ಲಿ ಮಹೇಶ್ ಹಲವಾರು ಬ್ರ್ಯಾಂಡ್ಗಳ ರಾಯಭಾರಿಯಾಗಿದ್ದು ಜಾಹೀರಾತುಗಳಲ್ಲೂ ಕೂಡ ನಟಿಸಿದ್ರು. ಪರಿಣಾಮ ಜಿಎಸ್ಟಿ ಒಟ್ಟು ಮೊತ್ತ 18.5 ಲಕ್ಷ ರೂಪಾಯಿ ಆಗಿತ್ತು. ಆದರೆ ತೆರಿಗೆ ಮಾತ್ರ ಪಾವತಿ ಮಾಡಲಿಲ್ಲ. ಹೀಗಾಗಿ ಅದರ ಮೇಲೆ ಬಡ್ಡಿ ಬೆಳೆದು 73.5 ಲಕ್ಷ ರೂಪಾಯಿಗೆ ತಲುಪಿತ್ತು. ಹೀಗಾಗಿ ಅವರ ಆಕ್ಸಿಸ್ ಬ್ಯಾಂಕ್ ಮತ್ತು ಐಸಿಐಸಿಐ ಬ್ಯಾಂಕ್ ಖಾತೆ ವಹಿವಾಟುಗಳನ್ನು ನಿಷ್ಕ್ರಿಯಗೊಳಿಸಲಾಗಿದೆ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಈಗ ಸರ್ಜಿಕಲ್ ಸ್ಟ್ರೈಕ್ನಲ್ಲಿ ತುಪ್ಪ ಮತ್ತು ಬೆಣ್ಣೆಯ ಡೆಡ್ಲಿ ಸೀಕ್ರೆಟ್ ಅನ್ನ ನೋಡೋಣ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಎರಡು ಸಿನಿಮಾಗಳು ಸೊ ಚರ್ಚೆ ಮುಗಿದ ಎಲ್ಲರೂ ಕೂಡ ಎಸ್ ಎಲ್ಲರಿಗೂ ಕೂಡ ಧನ್ಯವಾದ. ಸೊ ಇವತ್ತಿನ ಚರ್ಚೆಯಲ್ಲಿ ಭಾಗಿರ್ತದೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನುವಂಥದ್ದು ನನಗೆ ತೊಂದರೆ ಆದಾಗ ಅದು ಅಭಿವ್ಯಕ್ತಿ ಸರಿಯಲ್ಲ, ನನಗೆ ಲಾಭ ಆಗ್ತಾ ಇದ್ರೆ ಅದು ಭಾರಿ ಗುಡ್ ಅನ್ನುವಂಥದ್ದು. ಇದು ಪೊಲಿಟಿಕಲ್ ಇಂಟೆನ್ಷನ್ ಇದ್ದಾಗ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಯಾವುದೇ ರೀತಿಯ ಕಿಮ್ಮತ್ತಿರಲ್ಲ ಅಂತೇಳಿ ಚರ್ಚೆ ಮುಗಿಸಿ ಜಾಲ ನಮ್ಮದು ಬಲ ನಿಮ್ಮದು.